ಹಲೋ ನನ್ನ ಸ್ನೇಹಿತರೆ, ಸಾಧನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಶಂಕರಪಾಳೆ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾಗೋ ಸಾಮಗ್ರಿಗಳು: 2 ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಸಕ್ಕರೆ ಪುಡಿ, ಹಾಲು, ಸ್ವಲ್ಪ ಉಪ್ಪು, ಹಾಗೆ ತುಪ್ಪ 2ರಿಂದ 3 ಸ್ಪೂನು. ಇದನ್ನ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. 2 ಬೌಲು ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ ನಾವು ಸಕ್ಕರೆ ಪುಡಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಮಿಕ್ಸ್ ಮಾಡೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕದು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲೂ ಹೋಗಬಾರ್ದು. ಹಾಗೆ ಇದು ಕಾದಿ ತುಪ್ಪ ಹಾಕ್ಕೊಳ್ಳಿ, ಕಾಸಿಬಿಟ್ಟು. ಇಲ್ಲಾಂದರೆ ಬೆಣ್ಣೆ ಇದ್ದರೆ ಬೆಣ್ಣೆನೂ ಕಾಸಿ ಹಾಕ್ಕೋಬೋದು, ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿರುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲೂ ಕಾಣಬಾರ್ದು, ಅದು ಗಂಟು ಇರಬಾರ್ದು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ರುಚಿಗೆ. ಆಮೇಲೆ ಈ ರೀತಿ ನಾದ್ಕೋಬೇಕು, ಅದನ್ನ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ವ ತುಪ್ಪ ಹಾಕಿರೋದು. ಹಾಗೆ ನಾದ್ಕೋಬೇಕು, ಚೆನ್ನಾಗಿ ನಾದ್ಕೊಳ್ಳಿ. ಈ ರೀತಿ ನಾದ್ಕೊಂಡ್ಬಿಟ್ಟು ಹಾಲು ಹಾಕಿ ಸ್ವಲ್ಪ ಹಾಲು ಹಾಕಿ ನಾದ್ಕೊಬಿಡಿ. ಚೆನ್ನಾಗಿ ನಾದ್ಕೊಳ್ಳಿ. ಚಪಾತಿ ಹಿಟ್ಟಿನ ನಾದ್ಕೋತಿರಲ್ಲ, ಆ ರೀತಿನೇ ನಾದ್ಕೊಳ್ಳಿ, ಏನು ಪರಕಿಲ್ಲ ಇದರಲ್ಲಿ. ಸ್ವಲ್ಪ ಗಟ್ಟಿಯಾಗಿರಬೇಕು. ಈ ರೀತಿ ನೋಡಿ, ಈ ರೀತಿ ಇಟ್ಟು ಅದನ್ನು ಒಂದು 10 ನಿಮಿಷ ಮುಚ್ಚಿಟ್ಬಿಡಿ, ಅಂದರೆ ಅದೆಲ್ಲ ಇದಾಗುತ್ತೆ. ನಂತರ ಹೀಗೆ ಅದನ್ನ ಬಡಿಬೇಕು ಇದ್ರ ಮೇಲೆ. ಈಗ ಲಟ್ಟಣಿಗೆಲೆನೂ ಸ್ವಲ್ಪ ಬಡಿದ್ರೆ ಅದು ಮಿದುವಾಗಿ ಎಲ್ಲ ಕೂಡ್ಕೊಳ್ಳುತ್ತೆ ಸಕ್ಕರೆ. ಹೀಗೆ ಒಂದು ಅರ್ಧ ಉಂಡೆ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಉಂಡೆ ತೊಗೊಂಡು ತಳಗೆ ತುಪ್ಪ ಅಥವಾ ಎಣ್ಣೆ ಸವರ್ಬಿಟ್ಟು ಹೀಗೆ ಲಟ್ಟಿಸ್ಕೊಳ್ಳಿ. ಅದು ಅಂಟ್ಕೋಬಾರ್ದು ತಳಗೆ, ಹಾಗೆ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ, ತುಪ್ಪ ಅಥವಾ ಎಣ್ಣೆ ಸವರ್ಕೊಳ್ಳಿ. ಹೀಗೆ ನಾದ್ಕೊಂಡು ಇದನ್ನ ಇದು ರೀತಿ ನೋಡಿ, ದಪ್ಪ ಇರಬೇಕು ಸ್ವಲ್ಪ. ಅದು ಅಂದರೆ ಗರಿ ಗರಿಯಾಗಿರುತ್ತೆ, ಪದ್ರ ಆಗಿ ಕಾಣುತ್ತೆ. ಅದಕ್ಕೆ ಸ್ವಲ್ಪ ದಪ್ಪನೇ ಇರಲಿ. ಈ ರೀತಿ ನೀವು ಕಟ್ ಮಾಡ್ಕೋಬೇಕು. ಸ್ಕ್ವೇರ್ ಆಕಾರ, ನಿಮಗೆ ಶಂಕರಪಾಳೆ ಆಕಾರ, ಯಾವ ಆಕಾರನಾದರೂ ಈ ರೀತಿ ಕಟ್ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಅದು. ನೋಡಿ, ಈ ರೀತಿ ದಪ್ಪ ಇರಬೇಕು ಸ್ವಲ್ಪ ನೋಡೋಕ್ಕೆ, ಅಂದರೆ ಸ್ವಲ್ಪ ಗರಿ ಗರಿಯಾಗಿ ಪದ್ರ ಅಂತ ಬರುತ್ತೆ. ಈ ರೀತಿ ಮಾಡ್ಕೊಂಬಿಟ್ಟು ಎಣ್ಣೆ ಕಾದಿದೆಯಾ ನೋಡೋಣ. ಕಾದಿದೆ, ಹಾಕ್ಕೊಂಬಿಡೋಣ. ಹಾಕಿ ಒಂದೊಂದಾಗಿ ಬಿಡಿಯಾಗಿ ಹಾಕ್ಕೊಳ್ಳಿ, ಅಷ್ಟು ಒಮ್ಮೆಗೆ ಹಾಕ್ಕೋಬೇಡಿ, ಅದು ಎರಡು ಜಾಯಿಂಟ್ ಆಗಿಬಿಡುತ್ತೆ. ಅದಕ್ಕೆ ಒಂದೊಂದಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಚೆನ್ನಾಗಿ ಕರಿಬೇಕು. ನೋಡಿ, ಈ ಥರ ಬ್ರೌನ್ ಕಲರ್ ಬರಬೇಕು. ನೋಡಿ, ಈ ಥರ ಕರಿಬೇಕು, ಚೆನ್ನಾಗಿ ಕರೀರಿ. ಸಿಮ್ಮಲ್ಲೇ ಇರಲಿ, ಉರಿ ಜೋರಿಟ್ಕೋಬೇಡಿ, ಸೀದೋಗ್ಬಿಡುತ್ತೆ. ನೋಡಿ, ಈ ರೀತಿ ಬ್ರೌನಿಶ್ ಕಾಣ್ತಿದೆಯಲ್ಲ, ಆ ಥರ ನೀವು ಕರಿಬೇಕು. ಅದನ್ನ ಎಣ್ಣೆಯಲ್ಲಿ ನಿಧಾನವಾಗಿ ಕರೀರಿ. ನೋಡಿ, ಈ ಥರ ಗರಿ ಗರಿಯಾಗಿ ಕಾಣುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಸೂಪರಾಗಿರುತ್ತೆ. ನೋಡಿ, ಈ ಥರ ಮಾಡಬೇಕು. ಅದನ್ನು ಮುರಿದ್ಬಿಟ್ರೆ ಈ ಥರ ಕಾಣಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.